ಆಗಿದೆ ಒಂದು ಓಡಲಿಕ್ಕೆ ಅಲ್ಲಿಂದ. ಈ ಟೈಮಲ್ಲಿ ಬೇರೆ ವಿಮಾನ ನಿಲ್ದಾಣಗಳಿಂದ ಬರ್ತಕ್ಕಂಥ ಫ್ಲೈಟ್ಗಳು ಇರೋ ಕಾರಣ ಏನು ಅಲ್ಲಿಗೆ ಅಲ್ಲಿ ಆ ಒಂದು ಸಮಯನ ಸರಿದೂಗಿಸಿ ಇಲ್ಲಿ ಒಂದು ಲ್ಯಾಂಡ್ ಮಾಡಲಿಕ್ಕೆ ಪೈಲಟ್ಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಹೀಗಾಗಿ ಸುಮಾರು 1 ಗಂಟೆ 1 ನಿಮಿಷಕ್ಕೆ ಇಲ್ಲಿ ಫ್ಲೈಟ್ ಲ್ಯಾಂಡ್ ಆಗುತ್ತೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಪ್ರಜ್ವಲ್ ರೇವಣ್ಣ ಇಲ್ಲಿಗೆ ಬಂದ ಕೂಡಲೇ ಅವರಿಗೆ ಸಂಬಂಧಿಸಿದಂತೆ ಇಮಿಗ್ರೇಷನ್ನ ಒಂದಷ್ಟು ಪ್ರಕ್ರಿಯೆಗಳಿದ್ದಾವೆ. ಅವ್ರ ಮೇಲೆ ಒಂದು ಅರೆಸ್ಟ್ ವಾರೆಂಟ್ ಇರ್ತಕ್ಕಂಥದ್ದು, ಅವ್ರಿಗೆ ಸಂಬಂಧಿಸಿದಂತೆ ಲುಕೌಟ್ ನೋಟಿಸ್ ಜಾರಿಯಾಗಿರ್ತಕ್ಕಂಥದ್ದು, ಅವ್ರಿಗೆ ಸಂಬಂಧಿಸಿದಂತೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ಈ 3 ವಿಚಾರಗಳಿಗೆ ಸಂಬಂಧಿಸಿದಂತೆ ಅವರ ಒಂದು ಚಲನವಲನದ ಮೇಲೆ ಕಣ್ಣಿಟ್ಟಿದ್ರು. ಹೀಗಾಗಿ ಅವರು ಬರ್ತಾ ಇರೋದ್ರಿಂದ ಆ 3ಅನ್ನ ಕ್ಲಿಯರೆನ್ಸ್ ಮಾಡಬೇಕಾಗುತ್ತೆ. ಒಂದು ಬ್ಲೂ ಕಾರ್ನರ್ ನೋಟಿಸ್, ಎಸ್ ಅವ್ರು ಬಂದು ಯಾವ ಒಂದು ತನಿಖಾ ಸಂಸ್ಥೆ ಅವರ ಬಗ್ಗೆ ಒಂದು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಮನವಿ ಮಾಡಿದ್ರು, ಅದಕ್ಕೆ ಸಂಬಂಧಿಸಿದಂತೆ ಹಾಗೆ ಇರಿ, ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಾ ಇರಿ. ಈಗ ಪ್ರಮುಖವಾಗಿ ಮತ್ತೊಂದು ವಿಚಾರವನ್ನ ನೀವು ಇಲ್ಲಿ ಗಮನಿಸಬೇಕು. ಏನು ಅಂತಂದ್ರೆ ನೋಡಿ, ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನದಲ್ಲಿ ಪ್ರಜ್ವಲ್ ರೇವಣ್ಣ ಬರ್ತಿದ್ದಾರೆ ಅಲ್ವಾ. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ ವರ್ಲ್ಡ್ ವೈಡ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿದೆ ಇವತ್ತು ಈ ವಿಚಾರ. ಈ ವಿಮಾನ ಬರ್ತಾ ಇರೋದನ್ನ ಲೈವ್ ಟ್ರ್ಯಾಕ್ ಮಾಡ್ತಿರೋದು ಎಷ್ಟು ಜನ ಗೊತ್ತಾ? ನಮ್ಮ ಕ್ಯಾಮರಾಮನ್ಗೆ ಹೇಳ್ತೀನಿ ಝೂಮ್ ಮಾಡಿ ತೋರಿಸೋದಕ್ಕೆ. 3352 ಜನ ಈ ಕ್ಷಣಕ್ಕೆ ಲೈವ್ ಟ್ರ್ಯಾಕ್ನ ನೋಡ್ತಿದ್ದಾರೆ. ಲೈವ್ ಟ್ರ್ಯಾಕ್ ನೋಡಿ, ಇಲ್ಲಿ ವರ್ಲ್ಡ್ ವೈಡ್ ಟ್ರೆಂಡಿಂಗ್ ಅಲ್ಲಿ ನಂಬರ್ 1 ಅಲ್ಲಿದೆ. ವರ್ಲ್ಡ್ ವೈಡ್ ಟ್ರೆಂಡಿಂಗ್ ಅಲ್ಲಿ ನಂಬರ್ 1 ಅಲ್ಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾಪಸ್ ಆಗಲಿದ್ದಾರೆ ಪ್ರಜ್ವಲ್ ರೇವಣ್ಣ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಬಹಳಷ್ಟು ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ. ಕೇವಲ ಒಂದು ಜಾಗದಲ್ಲೇ ಅಲ್ಲ, 3-4 ಜಾಗದಲ್ಲಿ ಇವತ್ತು 3-4 ಜಾಗದಲ್ಲಿ ಬಂದೋಬಸ್ತ್ಗಳನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಇಲ್ಲಿ ಪೊಲೀಸರು ಗಸ್ತು ತಿರುಗ್ತಿದ್ದಾರೆ. ಆಂಬ್ಯುಲೆನ್ಸ್ ಇದೆ, ಆಂಬ್ಯುಲೆನ್ಸ್ ನಿಂತಿದೆ. ಮತ್ತೊಂದು ಕಡೆ ಅವರಿಗೆ ಅಡ್ಡ ಹಾಕಿ ಪ್ರತಿಭಟನೆ ಬಿಸಿ ತಟ್ಟುವುದಕ್ಕೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಜ್ಜಾಗಿದ್ದಾರೆ. ಸಾದಹಳ್ಳಿ ಗೇಟ್ ಬಳಿ ಪ್ರಜ್ವಲ್ ರೇವಣ್ಣ ತೆರಳುವಂಥ ವಾಹನವನ್ನ ಅಡ್ಡಗಟ್ಟಿ ಪ್ರತಿಭಟನೆಯನ್ನ ಮಾಡೋದಕ್ಕೂ ಕೂಡ ಯೂತ್ ಕಾಂಗ್ರೆಸ್ ಕೂಡ ಸಿದ್ಧಗೊಂಡಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗದಂತೆ ಪೊಲೀಸ್ ಇಲಾಖೆ ವತಿಯಿಂದಲೂ ಕೂಡ ಸಾಕಷ್ಟು ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಏರ್ಪೋರ್ಟ್ ಹತ್ರ, CID ಕಚೇರಿ ಬಳಿ, ಅವರನ್ನು ಕರೆದುಕೊಂಡು ಹೋಗುವಂಥ ಆಸ್ಪತ್ರೆ ಬಳಿ, ಹೀಗೆ ನಾನಾ ಜಾಗದಲ್ಲಿ ಈಗ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು, ನಮ್ಮ ಇಡೀ ರಿಪಬ್ಲಿಕ್ ಕನ್ನಡ ಟೀಮ್ ಇವತ್ತು ಫೀಲ್ಡ್ನಲ್ಲಿದ್ದಾರೆ. ಒಂದು ಕಡೆ ಧ್ರುವರಾಜ್, ಮತ್ತೊಂದು ಕಡೆ ನಾಗರಾಜ್, ಮತ್ತೊಂದು ಕಡೆ ರಂಜಿತ್ ಇದ್ದಾರೆ. ಸ್ಟುಡಿಯೋದಿಂದ ನಾನು ಮತ್ತು ನನ್ನ ಸಹೋದ್ಯೋಗಿ ನಿಕೇಶ್ ನಿಮಗೆ ಕ್ಷಣದ ಅಪ್ಡೇಟನ್ನು ಕೂಡ ಕೊಡ್ತಾ ಇದ್ದೀವಿ. ಈಗ ಧ್ರುವನ ಬಳಿ ಹೋಗ್ತೀನಿ. ಧ್ರುವ, ಟರ್ಮಿನಲ್ 1 ಬಳಿ ಇದ್ದೀರಿ. ಅಲ್ಲಿ ಯಾವ ರೀತಿಯಾಗಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ? ಟರ್ಮಿನಲ್ 1 ಹತ್ರ ಏನಾದರೂ ಕರ್ಕೊಂಬರೋ ಸಾಧ್ಯತೆಗಳಿದೆಯಾ ಧ್ರುವ? ನಾಗೇಂದ್ರ, ಈಗ ಸದ್ಯವಾಗಿ ಲಭ್ಯವಾಗ್ತಾ ಇರುವಂಥ ಮಾಹಿತಿಯ ಪ್ರಕಾರ, ಇಲ್ಲಿನ ಅಧಿಕಾರಿಗಳು ಹೇಳ್ತಾ ಇರುವ ಮಾಹಿತಿಯ ಪ್ರಕಾರ ಟರ್ಮಿನಲ್ 2ಗೆ ಬಹುತೇಕವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು. ಟರ್ಮಿನಲ್ 2ಗೆ ಅವರು ಇಳಿತಾರೆ. ಫ್ಲೈಟ್ ಸರಿಯಾಗಿ ಇವತ್ತು 12ವರೆಗೆ ಅದು ಶೆಡ್ಯೂಲ್ ಆಗಿತ್ತು, ಆದರೆ 12:54ಕ್ಕೆ ಬರುತ್ತೆ ಅನ್ನುವಂಥ ಮಾಹಿತಿ ಕೂಡ ಇಲ್ಲಿ ಡಿಸ್ಪ್ಲೇಯಲ್ಲಿ ನಿಮಗೆ ಗಮನಿಸ್ತಾ ಇರ್ಬೋದು. ಅಂದರೆ ಫ್ಲೈಟ್ ಡಿಲೇ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಈ ಏರ್ಪೋರ್ಟ್ನಲ್ಲಿ ಅರೈವಲ್ಸ್ ಎಲ್ಲ ಹಾಕಿರುವಂಥ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದೆ. ಪ್ರಜ್ವಲ್ ರೇವಣ್ಣ ಬರ್ತಾ ಇರುವಂಥ ಫ್ಲೈಟ್ ಇನ್ನೇನು ಈ 12:54ಕ್ಕೆ ಸರಿಯಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಟರ್ಮಿನಲ್ 2ಗೆ ಬರುತ್ತೆ ಅನ್ನುವಂಥ ಒಂದು ಡಿಸ್ಪ್ಲೇ ಕೂಡ ಇಲ್ಲಿ ಇದೆ. ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ SIT ಅಧಿಕಾರಿಗಳು ಅರೆಸ್ಟ್ ಅನ್ನ ಮಾಡಿಕೊಂಡು ನಂತರ ಅವರನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾ, ಅಂದ್ರೆ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಈಗ ಸದ್ಯ ನಾನಿರುವಂತಹ ಜಾಗದಲ್ಲಿ ಇದು ಟರ್ಮಿನಲ್ 1 ನಲ್ಲಿ ಯಾವುದೇ ತರಹದ ಭದ್ರತೆಯನ್ನ ಕೂಡ ಅಷ್ಟೊಂದು ಕೈಗೊಂಡಿಲ್ಲ. ಅಂದ್ರೆ ಬಹುತೇಕವಾಗಿ ಟರ್ಮಿನಲ್ 2 ನಲ್ಲಿ ನೀವು ನೋಡ್ತಾ ಇರುವಂತಹ ದೃಶ್ಯಗಳನ್ನ ನೋಡಿದ್ರೆ ಟರ್ಮಿನಲ್ 1 ನಲ್ಲಿ ಯಾವುದು ಕೂಡ ಅಷ್ಟೊಂದೆಲ್ಲ ಭದ್ರತೆ ಇಲ್ಲ. ಅಲ್ಲಿ ಆರ್ಮಿ ಫೋರ್ಸ್ ಇರ್ಬೋದು, SIT ಪೊಲೀಸರು ಇರ್ಬೋದು, ಎಲ್ಲರೂ ಕೂಡ ಸಿದ್ಧವಾಗಿದ್ದಾರೆ. ಟರ್ಮಿನಲ್ 2 ನಲ್ಲಿ ಆ ರೀತಿಯ ಪರಿಸ್ಥಿತಿ ಇಲ್ಲ. ನಾಗೇಂದ್ರ, ಸಂಪರ್ಕದಲ್ಲಿ ನಿಮ್ಮನ್ನ
ಮತ್ತೆ ನಾನು ಸಂಪರ್ಕವನ್ನು ಮಾಡ್ತೀನಿ. ಈಗ ಪ್ರಜ್ವಲ್ ರೇವಣ್ಣ ಇರುವಂತಹ ವಿಮಾನ ಎಲ್ಲಿದೆ? ಬಹಳ ಕುತೂಹಲ ಇರುವಂಥದ್ದು. ನೋಡಿ, ಮತ್ತೊಂದು ಅಚ್ಚರಿಯ ವಿಚಾರ ಅಂತಂದರೆ ಪ್ರಜ್ವಲ್ ಆಗಮನಕ್ಕೆ ಇನ್ನು ಕೇವಲ 10 ನಿಮಿಷ ಮಾತ್ರ ಬಾಕಿ. 12:30ಕ್ಕೆ ಲ್ಯಾಂಡ್ ಆಗಲಿರುವಂಥ ಪ್ರಜ್ವಲ್ ಬರ್ತಾ ಇರುವಂಥ ವಿಮಾನ ತುಮಕೂರು ಬಳಿ ಚಿಕ್ಕನಾಯಕನಹಳ್ಳಿ ಇರುವಂಥ ವಾಯುಮಾರ್ಗದಲ್ಲಿ ವಿಮಾನ ಬರ್ತಾ ಇದೆ. ಕೇವಲ 10 ನಿಮಿಷ ಬಾಕಿ ಇರುವಂಥದ್ದು. ಈಗ 12:30 ಅಂತಿದೆ. ಮತ್ತೊಮ್ಮೆ ಅಪ್ಡೇಟ್ ಆಗಿದೆ. ನಮ್ಮ ಪ್ಯಾನಲ್ಗೆ ಹೇಳ್ತೀನಿ ಅದನ್ನು ತೋರಿಸೋದಕ್ಕೆ. 12:37ಕ್ಕೆ ಲ್ಯಾಂಡ್ ಆಗಲಿದೆ ಎನ್ನುವ ಸ್ವಲ್ಪ ಡಿಲೇ ಆಗ್ತಾ ಇದೆ. 10 ನಿಮಿಷ ಎಕ್ಸ್ಟೆಂಡ್ ಆಗಿದೆ. 10 ನಿಮಿಷ ಎಕ್ಸ್ಟೆಂಡ್ ಆಗಿದೆ. ನೋಡಿ, ಆಗಲೇ ನಾನು ನಿಮಗೆ ತೋರಿಸ್ಬೇಕಾದ್ರೆ ಟ್ರೆಂಡಿಂಗಲ್ಲಿ ಎಷ್ಟು ಜನ ನೋಡ್ತಾ ಇದ್ರು ಅಂತೇಳಿ 3,390 ಜನ ನೋಡ್ತಾ ಇದ್ರು. ಈಗ 1,000 ಎಕ್ಸ್ಟ್ರಾ ಆಗಿದೆ. 4,612 ಮಂದಿ ನೋಡ್ತಿದ್ದಾರೆ. ಲೈವ್ ಟ್ರ್ಯಾಕ್ ಅನ್ನು ನೋಡ್ತಿದ್ದಾರೆ. 4,760 ಹೋಯ್ತು. ಲೈವ್ ಟ್ರ್ಯಾಕ್ ಅಂದರೆ ಲೈವ್ ಆಗಿ ನೋಡ್ತಾ ಇರುವಂಥ ಎಷ್ಟು ಜನ ಅಂತ 4,760. ಇಲ್ಲಿಯವರೆಗೂ 8 ಗಂಟೆ 14 ನಿಮಿಷ ಆಗಿದೆ ಟ್ರಾವೆಲ್ ಶುರು ಮಾಡಿ. 7,067 ಕಿಲೋಮೀಟರ್ ಈಗ ಪ್ರಯಾಣವನ್ನು ಮಾಡಿದೆ. 95 ಕಿಲೋಮೀಟರ್ ಮಾತ್ರ ಬಾಕಿ ಇದೆ. 95 ಕಿಲೋಮೀಟರ್ ಮಾತ್ರ ಬಾಕಿ. ನೋಡಿ, 12 ಗಂಟೆ 37 ನಿಮಿಷಕ್ಕೆ ಆ್ಯಕ್ಚುಯಲ್ ಆಗಿ ಲ್ಯಾಂಡ್ ಆಗಬೇಕು. ಆದರೆ ಎಸ್ಟಿಮೇಟೆಡ್ ಟೈಮಲ್ಲಿ ತೋರಿಸ್ತಾ ಇದೆ 12 ಗಂಟೆ 48 ನಿಮಿಷಕ್ಕೆ ಲ್ಯಾಂಡ್ ಆಗುತ್ತೆ ಅಂತೇಳಿ. ಇನ್ನು ಕೇವಲ 92 ಕಿಲೋಮೀಟರ್ ಮಾತ್ರ ದೂರ ಇರುವಂಥದ್ದು. ಎಲ್ಲಿದೆ? ಗುಬ್ಬಿ ಬಳಿ ಇದೆ. ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಗುಬ್ಬಿ ಬಳಿ ಈಗ ಬರ್ತಾ ಇರುವಂಥ ವಿಮಾನ ಗುಬ್ಬಿ ಬಳಿ ಬರ್ತಾ ಇದೆ. ಇನ್ನು 91 ಕಿಲೋಮೀಟರ್ ದೂರದಲ್ಲಿರುವಂಥ ಲುಫ್ತಾನ್ಸಾ ಏರ್ಲೈನ್ಸ್ನ ಈ ಒಂದು ವಿಮಾನ ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇದೆ. ನಮ್ಮ ರಿಪಬ್ಲಿಕ್ ಕನ್ನಡದ ಇಡೀ ತಂಡ ಎಲ್ಲ ಜಾಗದಲ್ಲೂ ಕೂಡ ನಿಂತು ಅಲ್ಲಿಂದ ಕ್ಷಣದ ಅಪ್ಡೇಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. CID ಕಚೇರಿ ಬಳಿಯಿಂದ ಮಾಹಿತಿಯನ್ನು ಕೊಡ್ತಿದ್ದಾರೆ. ಏರ್ಪೋರ್ಟ್ನಿಂದ ಮಾಹಿತಿಯನ್ನು ಕೊಡ್ತಿದ್ದಾರೆ. ಆ ಏರ್ಪೋರ್ಟ್ನಿಂದ CID ಕಚೇರಿಗೆ ಕರೆದುಕೊಂಡು ಹೋಗುವಂಥ ಮಾರ್ಗ ಮಧ್ಯದಲ್ಲೂ ಕೂಡ ನಿಂತು ಅಲ್ಲಿಂದನೂ ಕೂಡ ರಿಪೋರ್ಟಿಂಗನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲೂ ಕೂಡ ನಮ್ಮ ಟೀಮ್ ಇದೆ. ಎಲ್ಲ ಕಡೆಯಿಂದಲೂ ಕೂಡ ನಮ್ಮ ವೀಕ್ಷಕರಿಗೆ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಎಸ್, ಈಗ ನಮ್ಮ ಪ್ರತಿನಿಧಿಗಳು ಮತ್ತೊಮ್ಮೆ ಲೈವ್ನಲ್ಲಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮ್ಮ ವೀಕ್ಷಕರಿಗೆ ಈ ಕ್ಷಣದ ಅಪ್ಡೇಟನ್ನು ಕೊಡೋದಕ್ಕೆ ನೇರವಾಗಿ ಈಗ ನಾಗರಾಜ್ ಬಳಿ ಹೋಗ್ತೀನಿ. ಟರ್ಮಿನಲ್ 2 ಬಳಿ ಇದ್ದಾರೆ. ನಾಗರಾಜ್, ಈಗ ಇನ್ನು 10 ನಿಮಿಷ ಡಿಲೇ ಅಂತೇಳಿ ಬರ್ತಾ ಇದೆ. ಏನಾಗಬಹುದು? ಏರ್ಪೋರ್ಟ್ಗೆ ಬಂದು ಲ್ಯಾಂಡ್ ಆಗ್ತಾ ಇದ್ದಂತೆ ವಾಟ್ ನೆಕ್ಸ್ಟ್? ನಾಗೇಂದ್ರ, ನಾನು ಈಗಾಗಲೇ ಮೊದಲೇ ಹೇಳಿದಂತೆ ಈ ಒಂದು ಲ್ಯಾಂಡ್ ಆಗ್ತಾ ಇದ್ದಂತೆ 3 ಅತ್ಯಾಚಾರ ಪ್ರಕರಣಗಳ ಆರೋಪಿ ಅನ್ನೋದು ಎಷ್ಟು ನಿಜವೋ 3 ಪ್ರಕ್ರಿಯೆಗಳು ಇಮಿಗ್ರೇಷನ್ಗೆ ಸಂಬಂಧಿಸಿದಂತೆ ಅವರ ಪಾಸ್ಪೋರ್ಟ್ಗೆ ಸಂಬಂಧಿಸಿದಂತೆ ಇಮಿಗ್ರೇಷನ್ ಅಧಿಕಾರಿಗಳಿಂದ ಆಗಬೇಕು. ಒಂದು ಜುಡಿಷಿಯಲ್ ಸಿಸ್ಟಮಿಂದ ಅರೆಸ್ಟ್ ವಾರೆಂಟ್ ಅವ್ರ ವಿರುದ್ಧ ಇರತಕ್ಕಂಥದ್ದು ಒಂದು ಕಡೆ ಆದರೆ, ಎರಡನೆಯದು ಸ್ಟೇಟ್ ಗೌರ್ಮೆಂಟಿಂದ ಜಾರಿಯಾಗಿದ್ದಂಥ ಲುಕ್ಔಟ್ ನೋಟಿಸು, ಮತ್ತೊಂದು ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳ ಕಡೆಯಿಂದ ಬ್ಲೂ ಕಾರ್ನರ್ ನೋಟಿಸ್ ಇಂಟರ್ಪೋಲ್ ಮುಖಾಂತರ ಓಡಿಸಿದ್ದು. ಈ 3 ಸಹ ಅವರ ಪಾಸ್ಪೋರ್ಟನ್ನು ಉಲ್ಲೇಖಿಸಿ ಎಲ್ಲ ಒಂದು ಏರ್ಪೋರ್ಟ್ಗಳು ಮತ್ತು ಜೊತೆಗೆ ಎಲ್ಲ ಒಂದು ಪೋರ್ಟ್ಗಳಿಗೆ ಈ ಒಂದು ಮಾಹಿತಿಯನ್ನು ರವಾನೆ ಮಾಡಿದ್ದು. ಹೀಗಾಗಿ ಅವರು ಬಂದ ಕೂಡಲೇ ಇಮಿಗ್ರೇಷನ್ ಅಧಿಕಾರಿಗಳು ಈ 3 ವಿಚಾರದಲ್ಲಿ ಒಂದು ಕ್ಲಿಯರೆನ್ಸ್ ಮಾಡುವಂಥದ್ದು. ಇಂಥ ಒಂದು ಬ್ಲೂ ಕಾರ್ನರ್ ನೋಟಿಸ್ನಲ್ಲಿದ್ದಂಥ ವ್ಯಕ್ತಿ ಇಲ್ಲಿಗೆ ಬಂದಿದ್ದಾನೆ, ಅದನ್ನು ಸಂಬಂಧಪಟ್ಟ ಮಾಹಿತಿಯನ್ನು ಆ ಒಂದು ಯಾವ ಒಂದು ತನಿಖಾ ಸಂಸ್ಥೆ ಬ್ಲೂ ಕಾರ್ನರ್ ನೋಟಿಸನ್ನು ಓಡಿಸ್ಲಿಕ್ಕೆ ಮುಂದಾಗಿತ್ತು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಅವರು ಇಲ್ಲಿದ್ದಾರೆ, ಇದು ಸೆಟ್ರೇಟ್ ಆಗಿದೆ ಅನ್ನೋದನ್ನು ಒಂದು ದಾಖಲು ಮಾಡಬೇಕು. ಅದಕ್ಕೆ ಯೆಲ್ಲೋ ಪೇಜಸ್ ಸಿಗ್ನೇಚರ್ ಅಂತೇಳಿ ಇಮಿಗ್ರೇಷನ್ ಅಧಿಕಾರಿಗಳ ಒಂದು ಕ್ರಮ ಇದೆ. ಆ ಇದರಲ್ಲಿ ಒಂದು ಬುಕ್ಲೆಟ್ನಲ್ಲಿ ಅಲ್ಲಿ ಒಂದಷ್ಟು ಸಹಿಗಳನ್ನು ಪಡೆದು ಆ ಒಂದು ನೋಟಿಸನ್ನು ಕನ್ಕ್ಲೂಡ್ ಮಾಡುವಂಥ ಕೆಲಸ ಆಗುವಂಥದ್ದು. ಜೊತೆಗೆ ಸ್ಟೇಟ್ ಗೌರ್ಮೆಂಟಿಂದ ಏನು ಜಾರಿಯಾಗಿತ್ತು ಲುಕ್ಔಟ್ ನೋಟಿಸ್, ಅದೇ ವಿಚಾರದಲ್ಲೂ ಸಹ ಅದೇ ರೀತಿಯ ಒಂದು ಕ್ರಮವನ್ನು ಮಾಡಲಾಗುತ್ತೆ. ಅದನ್ನು ಸಹ ಮಾಡಿದ ನಂತರ ಅರೆಸ್ಟ್ ವಾರೆಂಟ್ಗೆ ಸಂಬಂಧಿಸಿದಂತೆ ಏನು ತನಿಖಾಧಿಕಾರಿಗಳು SIT ತನಿಖಾಧಿಕಾರಿಗಳು ಅಲ್ಲೇ ಬಿಟ್ಟಿದ್ದು ಅವರನ್ನು ವಶಕ್ಕೆ ಪಡೆಯೋದ್ರಿಂದ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ಒಂದು ಪ್ರಕ್ರಿಯೆಗಳನ್ನು ಮುಗಿಸಿ ಇವುಗಳ ಪ್ರತಿಯನ್ನು ಅವರ ರೇವಣ್ಣ ಪರ ವಕೀಲರಿಗೆ ಜೊತೆಗೆ ಅವರು ಜನಪ್ರತಿನಿಧಿಯಾಗಿ ಅಲ್ಲಿ ಸಂಸದರಾಗಿರೋದ್ರಿಂದ ಏನು ಒಂದು ಲೋಕಸಭಾ
ಸ್ಪೀಕರ್ಗೆ ನೀಡೋದಕ್ಕೆ ಒಂದು ಬುಕ್ಲೆಟನ್ನು ರೆಡಿ ಮಾಡ್ಕೊಳ್ತಾರೆ, ಮತ್ತೊಂದನ್ನು ಇಮಿಗ್ರೇಷನ್ನಲ್ಲಿ ಇಟ್ಕೊಳ್ತಾರೆ. ಇಷ್ಟು ಪ್ರಕ್ರಿಯೆಗಳ ಮುಗಿದ ಬಳಿಕವಷ್ಟೇ SIT ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೆದುಕೊಳ್ಳುವಂಥದ್ದು. ಪ್ರಜ್ವಲ್ ರೇವಣ್ಣನ ವಶಕ್ಕೆ ಪಡೆದುಕೊಂಡ ನಂತರ ನೇರವಾಗಿ ವೈದ್ಯಕೀಯ ಪರೀಕ್ಷೆಗೆ ಹೋಗೋ ಸಾಧ್ಯತೆ ದಟ್ಟವಾಗಿದೆ ಅಂತೇಳಿ SIT ಮೂಲಗಳು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಕಾರಣ ಏನಂತಂದರೆ 8.5 ಗಂಟೆಗಳ ಕಾಲ ಅವರು ಒಂದು ನಿರಂತರವಾಗಿ ವಾಯು ಪ್ರಯಾಣವನ್ನು